ಅದಕ್ಕೆ ಅವರು ನಿಮ್ಗೆ ಧೈರ್ಯ ತುಂಬುದಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ನಿಮ್ಗೆ ಹೆಂಗ್ ಅನಿಸ್ತಾ ಇತ್ತು ಸರ್? ಅಂದ್ರೆ ಬಾಸ್ ಅವ್ರು ಒಳಗಡೆ ಇದ್ದಾಗ ನೀವು ಶೂಟಿಂಗ್ ಶೆಡ್ಯೂಲ್ ಬಿಸಿ ಆಗಿದ್ರಿ. ಇಲ್ಲ ನಂದು ಶೂಟಿಂಗ್ ಮುಗ್ದೋಗಿತ್ತು. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾತ್ರ ಬ್ಯಾಲೆನ್ಸ್ ಇತ್ತು. ನಿಮ್ ಕಡೆಯಿಂದ ಕೇಳ್ಬೇಕಂತ ಹೇಳಿ ಅದಕ್ಕೆ ಅವ್ರು ನಿಮ್ಗೆ ಧೈರ್ಯ ತುಂಬಿ ನಾವು ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಬಾಸ್ ಅವ್ರನ್ನ ಕರ್ಕೊಂಡ್ ಬಂದ್ರಲ್ಲ, ಅವಾಗ ನಿಮ್ಗೆ ಹೆಂಗ್ ಅನಿಸ್ತಾ ಇತ್ತು ಸರ್? ಇಲ್ಲ, ಹೌದು, ತುಂಬಾ ಪ್ರೌಡ್ ಫೀಲ್ ಆಗ್ತಿತ್ತು. ಅಂದ್ರೆ ಒಬ್ಳು ಹೆಣ್ಮಗಳಾಗಿ ಆತರ ಈಗ ಉಲ್ಟಾ ನಾನು ಆಕ್ಚುಲಿ ಧೈರ್ಯ ಕೊಡ್ಬೇಕಿತ್ತು, ಬಟ್ ಉಲ್ಟಾ ಅವ್ರು ನನಗೆ ಜಾಸ್ತಿ ಧೈರ್ಯ ಕೊಡೋ. ನಾನು ಸಡನ್ ಆಗಿ ಟೆನ್ಷನ್ ಆಗ್ಬಿಡ್ತಿದ್ದೆ. ನಂಗೆ ಟೆನ್ಷನ್ ಆದ್ರೆ ತಲೆ ಓಡಲ್ಲ, ಗಾಬರಿ ಆಗ್ಬಿಡ್ತೀನಿ ತುಂಬಾ ಬೇಗ. ಸೊ ಅದಕ್ಕೆ ಇಲ್ಲ ನೀನ್ ಟೆನ್ಷನ್ ಆಗ್ಬೇಡ, ನೀನು ಸ್ವಲ್ಪ ಆರಾಮಾಗಿರು, ನನ್ಗೆ ಗೊತ್ತು, ನಾನು ಕರ್ಕೊ ಬರ್ತೀನಿ, ನಿಮ್ಮ ಅಣ್ಣ ಹೊರಗೆ ಬಂದೇ ಬರ್ತಾರಂತ ತುಂಬಾ ಕಾನ್ಫಿಡೆನ್ಸ್ ಕೊಡೋರು. ತುಂಬಾ ಖುಷಿ ಆಗೋದು. ಬಟ್ ಏನು ಅಂದ್ರೆ ಅದೊಂದು ಇದೆಯಲ್ಲ ನಮ್ಮ ಇಂಡಿಯನ್ಸ್ಗೆ, ಹೆಣ್ಮಕ್ಳಕ್ಕಿಂತ ಗಂಡ್ ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು. ಬಟ್ ಇಲ್ಲ, ಆಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗ್. ನಮ್ಮ ಮನೇಲಿ ನಮ್ಮ ಮನೇಲಿರೋ ಎಲ್ಲ ಹೆಣ್ಮಕ್ಳು ಗಂಡ್ ಮಕ್ಳಕ್ಕಿಂತ ತುಂಬಾ ಸ್ಟ್ರಾಂಗು. ನಮ್ಮ ಅಪ್ಪನ್ಕಿಂತ ನಮ್ಮ ಅಮ್ಮ ಸ್ಟ್ರಾಂಗು, ನಮ್ಮ ಅಣ್ಣನ್ಕಿಂತ ನಮ್ಮ ಅತ್ತಿಗೆ ಸ್ಟ್ರಾಂಗು. ನಮ್ಮ ಅಕ್ಕಂದು ಭಾವನ ವಿಚಾರದಲ್ಲಿ ನಮ್ಮ ಭಾವನೆ ಸ್ಟ್ರಾಂಗು. ಪಾಪ ನಮ್ಮ ಅಕ್ಕನ್ಗೆ ಅಷ್ಟು ಗೊತ್ತಾಗ, ಸಾಫ್ಟ್ ಅವಳು. ನಮ್ಮ ಮನೇಲೂ ಅಷ್ಟೇ, ನನ್ಕಿಂತ ನನ್ನ ಹೆಂಡ್ತಿನೇ ಸ್ಟ್ರಾಂಗು. ಸರ್, ಈಗ ಒಬ್ರು ಡೈರೆಕ್ಟರ್ ಆಗಿ ಎಷ್ಟು ದಿನ ಆಗುತ್ತೋ ಒಂದು ಫಿಲಮ್ನ ಮಾಡಕ್ಕೆ ಅದು ಗೊತ್ತಾಗಲ್ಲ. ಯಾಕಂದ್ರೆ ಇಂಥ ಪಾತ್ರಕ್ಕೆ ಯಾರ್ಯಾರು ಬೇಕು ಅಂತ ನೀವು ಚೂಸ್ ಮಾಡ್ಕೊಂಡೆ ಅದು ಮಾಡೋದು. ಅದು 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ ಗೊತ್ತಿಲ್ಲ. ಬಟ್ ಅದನ್ನ ಮಾಡೋದು ನೀವು 2.5 ಗಂಟೆ ಅಷ್ಟೇನೆ ಫಿಲಮ್ನ. ಬಟ್ ಹೆಂಗೆ ಅಂದ್ರೆ ರಿಲೀಸ್ ಆಗಿ ಡೇ ಬಂದು ಕೆಲವೊಬ್ರು ಹೋಗಿ ಥಿಯೇಟ್ರಲ್ಲಿ ನೋಡ್ತಾರೆ, ಕೆಲವೊಬ್ರಿಗೆ ಕಾಯ್ತಾ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ. ಅಯ್ಯೋ, ಥಿಯೇಟ್ರಲ್ಲಿ ಯಾಕಪ್ಪ 150 ರೂಪಾಯಿ ಕೊಟ್ಟು ಹೋಗಿ ನೋಡೋದು, 200 ರೂಪಾಯಿ ಕೊಟ್ಟು ಯಾಕೆ ನೋಡೋದು? ಯಾವುದೋ ಒಂದು ವೆಬ್ಸೈಟ್ಗಳಲ್ಲಿ ಲಿಂಕ್ಗಳು ಬರುತ್ತೆ, ಆ ಲಿಂಕಲ್ಲೇ ನೋಡೋಣ ಅಂತ. ಬಟ್ ಹೆಂಗೆ ಅಂದ್ರೆ ಈ ಫಿಲಮ್ ಬಂದು ರಾಯಲ್ ಆಗಿದೆ. ಆ ಲಿಂಕ್ಗಳನ್ನ ಸ್ವಲ್ಪ ಬರ್ದೇ ಇರೋ ಥರ ನೋಡ್ಕೊಂಡ್ರೆ, ಪೈರೈಸಿ ಮಾಡದೇ ಇರೋ ಥರ ನೋಡ್ಕೊಂಡ್ರೆ, ಕೆಲವೊಬ್ರು ಲಿಂಕ್ ಸಿಗದೇ ಇರೋರು ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡೋ ಥರ ಮಾಡಿ ಅಂತ. ಇಲ್ಲ, ಖಂಡಿತ. ಈಗ ನೀವೇ ನಿಮ್ದ್ರಲ್ಲೇ ಪಾಯಿಂಟ್ ಇದೆ. ಈಗ ಜನ ಯಾಕೆ ಥಿಯೇಟ್ರಿಗೆ ಹೋಗ್ಬೇಕು, ಆನ್ಲೈನಲ್ಲೇನೆ ಬಂದಾಗ ನೋಡೋಣ ಅನ್ನೋ ಥರ ಫೀಲ್ ಮಾಡ್ತಾರಲ್ಲ. ಹೌದು, ಅವ್ರು ಆ ಥರ ಆಲೋಚನೆ ಮಾಡೋದು ತಪ್ಪೋ ಸರಿ ನಾನೇನು ಹೇಳಲ್ಲ ನಾನು. ಬಟ್ ಅವ್ರಿಗೆ ಬೇಡ, ನಾನು ಈ ಸಿನಿಮಾನ ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಭರವಸೆ ನಾವು ಕೊಡಬೇಕು, ನಾವು ಬಿಡೋ ಕಂಟೆಂಟ್ಗಳಿಂದ. ಈಗ ಚಿಕ್ಕದಾಗಿ ಏನ್ ಬಿಡ್ತೀವಿ ನಾವು, ಸಾಂಗ್ ಬಿಡ್ತೀವಿ, ಟ್ರೇಲರ್ ಬಿಡ್ತೀವಿ. ಆ ಕಂಟೆಂಟ್ ಇಂದ ನಾವು ಜನಗಳಿಗೆ ಇಲ್ಲ ನಾನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ಈಗ ತುಂಬಾ ದೊಡ್ಡ ಸಿನಿಮಾಗಳು ಬಂದಿದ್ದಾವೆ. ಈಗ ಪುಷ್ಪ ಆಗಿರ್ಬೋದು, KGF ಆಗಿರ್ಬೋದು, ಇಲ್ಲ ಕಾಟೇರ ಆಗಿರ್ಬೋದು. ಏನಕ್ಕೆ ನೀವುಗಳು ಥಿಯೇಟ್ರಲ್ಲಿ ಹೋಗಿ ಆ ಮಟ್ಟಕ್ಕೆ ಸಿನಿಮಾ ನೋಡಿದ್ರಿ ಅಂದ್ರೆ ಆ ಸಿನಿಮಾ ಟೀಮ್ ಅವರು ಆ ಕಂಟೆಂಟ್ ನ ನಿಮಗೆ ಬಿಟ್ಟಾಗ, ಇಲ್ಲ ಇದನ್ನ ಥಿಯೇಟ್ರಲ್ಲೇ ನೋಡ್ಬೇಕು ಅನ್ನೋ ಹತ್ರ ನಿಮಗೆ ಭರವಸೆ ಮೂಡಿಸಿದ್ರು. ಅದಕ್ಕೆ ನೀವು ಥಿಯೇಟ್ರಿಗೆ ಹೋದ್ರಿ. ನಾನು ಅದನ್ನೇ ನಂಬೋದು. ಈಗ ನಾನು ನನ್ನ ರಾಯಲ್ನ ಜನ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅನ್ನೋ ಹತ್ರ ಭರವಸೆ ನಾನು ಮೂಡಿಸ್ಬೇಕು. ಅವಾಗ ಜನ ಬಂದೇ ಬರ್ತಾರೆ. ಜನಗಳೇನು ಅಂದ್ರೆ ಈಗ ಈ ಸಿನಿಮಾನ ಇದನ್ನ ಯಾಕೆ ಇಲ್ಲಿ ನೋಡ್ಬೇಕು, ಆನ್ಲೈನಲ್ಲೇ ಬಂದಾಗ ನೋಡ್ಕೋತೀನಿ ಅನ್ನೋ ಹತ್ರ ನಾವು ಮಾಡಿದ್ರೆ ಅವ್ರು ಆನ್ಲೈನಲ್ಲೇ ನೋಡ್ತಾರೆ. ಸೊ ನಾವು ಅವ್ರಿಗೆ ಅದನ್ನ ಕ್ರಿಯೇಟ್ ಮಾಡಬೇಕು, ಇಲ್ಲ ಇದನ್ನ ಥಿಯೇಟ್ರಿಗೆ ಬಂದು ನೀವು ನೋಡ್ಬೇಕು ಅಂತ. ಅದನ್ನ ನಮ್ಮ ಪ್ರಮೋಷನ್ ಥ್ರೂ ಅಂಡ್ ನಾವು ಬಿಡೋ ಕಂಟೆಂಟ್ ಥ್ರೂ ನಿಮ್ಗೆ ಆ ಭರವಸೆ ಮೂಡಿಸಿದ್ರೆ ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ. ಅಂಡ್ ಹೌದು, ಇನ್ನೊಂದು ಪೈರಸಿನೂ ಕಂಟ್ರೋಲ್ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕು. ನಮ್ಮ ಟೀಮ್ ಅದನ್ನೆಲ್ಲ ಆಲೋಚನೆ ಮಾಡಿಟ್ಟಿದ್ದಾರೆ. ಸೊ ಮಾಡ್ತೀವಿ ಸರ್. ಬಟ್ ಈಗ ಎಷ್ಟೇ ಫಿಲಮು ಚೆನ್ನಾಗಿದ್ರು ಕೂಡ ಕೆಲವರು ಲಿಂಕ್ಗೋಸ್ಕರನೇ ವೆಯ್ಟ್ ಮಾಡ್ತಾರೆ ಸರ್. ಎಷ್ಟೇ ಚೆನ್ನಾಗಿರೋ ಕಂಟೆಂಟ್ ಬಂದ್ರು ಕೂಡ ಬೆಳಿಗ್ಗೆ ಫ್ಯಾನ್ ಬೇಸ್ ಅಂತಾನೆ, ಫ್ಯಾನ್ ಇದೆ ಅಂತಾನೆ ಬಿಟ್ಟಾಗ ಸಂಜೆ ವರ್ಷದಲ್ಲಿ ನನಗೆ ಲಿಂಕ್ ಬರುತ್ತೆ, ಯಾವ ಕಡೆಯಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಆ ಫಿಲಮ್ನ ನೋಡ್ಲೇಬೇಕು ಅಂತಾರೆ ಸರ್, ಎಷ್ಟೇ ಚೆನ್ನಾಗಿರೋ ಕಂಟೆಂಟ್ ಕೂಡ ಬಂದ್ರು. ಅಲ್ಲ, ಆ ಥರ ಮೈಂಡ್ ಸೆಟ್ ಇರೋ ಜನಗಳು ನಾವು ಏನು ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಅವ್ರು ಅದೇ ರೀತಿಲಿ ನೋಡಬೇಕು ಅಂತ ಅವ್ರು ಅದೇ ರೀತಿಗೆ ಫಿಕ್ಸ್ ಆಗಿದ್ರೆ ತುಂಬಾ ಅಂಥವ್ರನ್ನ ಈ ಕಡೆ ಕರ್ಕೊಬರಕ್ಕಾಗಲ್ಲ. ಇಲ್ಲಪ್ಪ ನೀನು ಥಿಯೇಟ್ರಲ್ಲೇ ಈ ಸಿನಿಮಾನ ನೋಡ್ಬೇಕು ನೀನು ಅಂತ, ಅದಕ್ಕೆ ಅವ್ರು ಸೆಟ್ ಆಗ್ಬಿಟ್ಟಿರ್ತಾರೆ. ಈಗ ನನಗೆ ಪರ್ಸ್ನಲಿ ನನಗೆ OTTಲಿ ಸಿನಿಮಾಗಳು ನೋಡೋಕೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದ್ರೆ ನನಗೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸೇ ಬೇಕು. ಹೋಗಿ ನಾನು ಥಿಯೇಟ್ರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಎಲ್ಲ ಲೈಟ್ ಎಲ್ಲ ಆಫ್ ಆಗಿ ವಿತ್ ಆ ಸೌಂಡಲ್ಲೇ ನೋಡಬೇಕು ಅಂತ ಆಸೆ ಪಡೋನು ನಾನು ಮ್ಯಾಕ್ಸಿಮಮ್ ನಾನು ಎಲ್ಲ ಸಿನಿಮಾಗಳು ಥಿಯೇಟ್ರಲ್ಲೇ ನೋಡ್ತೀನಿ. ಈಗ ಅದು ಬಿಟ್ಟು ಈಗ ವೆಬ್ ಸೀರೀಸ್ ಅವೆಲ್ಲ ಥಿಯೇಟ್ರಲ್ಲಿ ಬರಲ್ಲ. ಅಂಥವೆಲ್ಲ ಒಂದು ಕಾಂಪ್ರಮೈಸ್ ಅಲ್ಲೇ ಕತೆ ಗೊತ್ತಾಗ್ಲಿ, ಏನೋ ಹೊಸದು ಏನು ಮಾಡಿದೆ ಅಂತ ತಿಳ್ಕೊಳಕ್ಕೋಸ್ಕರ ಅದನ್ನ ಮಾತ್ರ OTTಲಿ ನೋಡ್ತೀನಿ ಹೊರತು ಇನ್ನೆಲ್ಲ ಸಿನಿಮಾ ಆಲ್ಮೋಸ್ಟ್ ಥಿಯೇಟ್ರಲ್ಲೇ ನೋಡೋದು. ಸೊ ಮೊಬೈಲಲ್ಲೇ ನೋಡಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡವ್ರು ನಾವು ಏನು ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲ್ಲ.